ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ದೇವತೆಯಾದಂಥ ಶ್ರೀ ರಾವುತಾರ್ಯ ದೇವರನ್ನು ಮನದಲ್ಲಿ ನೆನೆದು ಈ ಒಂದು ಕಾಂಗ್ರೆಸ್ ಪಕ್ಷದ ಸಭೆಗೆ ಉಪಸ್ಥಿತಿಸಿದಂಥ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೇ, ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದಾಧಿಕಾರಿಗಳೇ, ಕಾರ್ಯಕರ್ತರು ಮತ್ತೆಲ್ಲ ನಮ್ಮ ಅವರಿವರಿಂದ ಎಲ್ಲ ನಮ್ಮ ಪಕ್ಷದ ಯುವ ಕಾರ್ಯಕರ್ತರೇ, ಇವತ್ತು ಮೂಲತಃ ಈ ಒಂದು ಕಾರ್ಯಕ್ರಮ ದೇವರಪುರಿಗೆ ಒಳಗೆ ಯಾಕೆ ಹಾಕ್ಕೊಂಡಿವಂದ್ರೆ, ನಮ್ಮ ವರಿಷ್ಠರಾದಂಥ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರು ಒಂದು ಕಮಿಟಿಯನ್ನು ಮಾಡಿದ್ರು. ಒಂದು 8 ಜನ ಸೇರಿಸಿ ಕಮಿಟಿ ಮಾಡಿ ಎಲ್ಲೆಲ್ಲಿ ನಮ್ಮ ಕ್ಷೇತ್ರದ ಶಾಸಕರಿಲ್ಲ ಅಲ್ಲಿ ನಾವು ಸಂಘಟನೆ ಮಾಡಬೇಕನ್ನೋದು ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿ ಒಳಗೆ ನಾನು ಕೂಡ ಸೇರಿಸಿದ್ವಿ. ನಾವು ಇಲ್ಲ ಬೇಡ ಅಲ್ಲೇ ಲೋಕಲ್ದವ್ರನ್ನ ಹಾಕೊಂಡು ಮಾಡ್ರಿ ಅಂತ ನಾವು ಸೆಲೆಕ್ಟ್ ಕೊಟ್ಟರು ಕೂಡ ಇಲ್ಲ MLC ಅವ್ರು ಹಾಕ್ತೀರಿ, ನೀವು ಕೂಡ ಇರ್ಬೇಕಂತೇಳಿ ಒಂದು ಕಮಿಟಿ ಮಾಡಿದ್ರು. ಅದಾದ ನಂತರ ಯಾವುದೇ ಒಂದು ನಾವು ಕೆಲವೊಂದು ಓಪನಿಂಗನ್ನು ಮಾಡಿದ್ವಿ. ಅವಾಗ ಬಹುತೇಕ ಬಿಜಾಪುರ ಜಿಲ್ಲೆಗೆ ಇಲ್ಲಿವರೆಗೆ ಯಾರೂ ಮಂತ್ರಿಗಳಾಗಿದ್ದಿಲ್ಲ, ನೀರಾವರಿ ಮಂತ್ರಿ. ಮೊಟ್ಟ ಮೊದಲಿಗೆ ಸಿಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ ಮೊಟ್ಟ ಮೊದಲಿಗೆ ಸಿಕ್ಕಂಥ ಅವಕಾಶ ಅದು. ಆದ್ರೆ ಅವಕಾಶ ಸಿಕ್ಕ ನಂತರ ಅವ್ರು ಅಷ್ಟಕ್ಕೆ ಸುಮ್ಮನೆ ಬಿಡಲಿಲ್ಲ. ನಿಮ್ಗೆಲ್ಲ ಗುರುತೈತೆ, ಅದ್ರ ಬಗ್ಗೆ ಭಾಳ ಹೇಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಡೀ ಏಷ್ಯಾದಲ್ಲೇ ಅತಿ ಉದ್ದವಾದ ಇವತ್ತು ಅಕ್ವಾಡಕ್ಟ್ ಎಲ್ಲ ಅದ ಅದು ಬಿಜಾಪುರ ಜಿಲ್ಲೆಯಲ್ಲ. ಅಂತ ಒಂದು ಎಲ್ಲರೂ ಹೇಳ್ತಿದ್ರು ಇವೆಲ್ಲ 30 ವರ್ಷ ಹೋಗ್ತಾವ್ರಿ, 40 ವರ್ಷ ಹೋಗ್ತಾವ್ರಿ ಅಂತ ಹೇಳಿ. ಯಾಕಂದ್ರೆ ಕೆಲವು ನಾವು ಪ್ರಾಜೆಕ್ಟ್ಗಳು ನೋಡಿ ಮಹಾರಾಷ್ಟ್ರದಾಗ ನಮ್ಮ ಕನ್ನಂಬಡಿ ಅಂದ್ರೆ ಬಬಲೇಶ್ವರ ಕ್ಷೇತ್ರ ಮಗ್ಗಲ್ಕೆ ಮೈಶಾಳ ಅಂತ ಬರ್ತದೆ. ಮೈಶಾಳ ಯೋಜನೆ ಚಾಲುವಾಗಿ 40 ವರ್ಷ ಆಗ್ತದೆ, ಇನ್ನಾದ್ರೂ ಮುಗಿಲಾಗ್ತಾ ಇಲ್ಲ ನೀರಾವರಿ ಯೋಜನೆ. ಅವರೆಲ್ಲ ಮಹಾರಾಷ್ಟ್ರದವ್ರು ನೋಡಕ್ ಬರ್ತಿದ್ರು ಅಲ್ಲಿ. ಇದು ನಮ್ಮಂಗೆ ಅತ್ಲೆ 40 ವರ್ಷ ಹೋಗ್ತಾ. ಯಾಕಂದ್ರೆ ಇವೆಲ್ಲ ಪ್ರಾಜೆಕ್ಟ್ಗಳು ನೀವು ನೋಡಿರಿ. ನಾ ಸಣ್ಣವಿದ್ದೆ, ಆಲಮಟ್ಟಿ ಡ್ಯಾಮ್ ಆದ್ಮೇಲೆ ಇಲ್ಲಿ ನಮ್ಮ ಮುಳವಾಡಿ ಏಕ ನೀರಾವರಿಗೆ ನಾ ಸಣ್ಣವಿದ್ದೆ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ರು. ಅವಧಿಗಳು ಕೊಡೋಕೆ ಮನೆ ಮುಗಿತು. ಅದನ್ನು ಕೂಡ ನಾವು ಮೊನ್ನೆ ಅಧಿವೇಶನದಲ್ಲಿ ಆ ಗ್ರಾಮ ಪಂಚಾಯತಿ ಅವಧಿ ಮುಗಿದ್ರು ಕೂಡ ಮತ್ತು ಅವ್ರನ್ನ ಇನ್ನೂ 3-4 ತಿಂಗಳು ಎಲ್ಲಿವರೆಗೆ ಚುನಾವಣೆ ಡಿಕ್ಲೇರ್ ಆಗೋದಿಲ್ಲ, ನೀತಿ ಸಮಿತಿ ಬರುವವರೆಗೆ ಇದೇ ಬಾಡಿಯನ್ನು ಕಂಟಿನ್ಯೂ ಮಾಡಿದ್ರೆ ಇವ್ರಿಗೆ ಸ್ಥಳೀಯ ಗುರುತಿರ್ತದೆ. ಈಗ ಆಲ್ರೆಡಿ ಎಲ್ಲ ಸದಸ್ಯರು ಏನದ ಅವ್ರಿಗೆ ಗುರುತಿರ್ತದೆ, ಅವ್ರಿಗೆ ಈಸಿ ಆಗ್ತದೆ. ಹೊಸದಾಗಿ ನೀವು ಅಧಿಕಾರಿ ನೇಮಿಸಿದ್ರೆ ಆ ಅಧಿಕಾರಿ ತಿಳ್ಕೊಳ್ಳೋದ್ರಾಗೆ 3 ತಿಂಗಳು ಮುಗಿದು ಹೋಗ್ಬಿಡ್ತದೆ. ಈಗ ಆಡಳಿತಾಧಿಕಾರಿನ ಹಾಕಿದ್ರೆ 3 ತಿಂಗಳು 2-3 ತಿಂಗಳು ಎಲ್ಲವ್ರನ್ನ ಹಾಕಿಬಿಟ್ಟಿರ್ತಾರೆ. ಅವ್ರು ಬಂದ ಊರಾಗಿ ಏನೈತಿ ಸಮಸ್ಯೆ ಏನೈತಿ ಅದು ಅವಧಿಗಳು ಕೊಡೋಕೆ ಮನೆ ಮುಗಿತು. ಅದನ್ನು ಕೂಡ ನಾವು ಮೊನ್ನೆ ಅಧಿವೇಶನದಲ್ಲಿ ಆ ಗ್ರಾಮ ಪಂಚಾಯತಿ ಅವಧಿ ಮುಗಿದ್ರು ಕೂಡ ಮತ್ತು ಅವ್ರನ್ನ ಇನ್ನೂ 3-4 ತಿಂಗಳು ಎಲ್ಲಿವರೆಗೆ ಚುನಾವಣೆ ಡಿಕ್ಲೇರ್ ಆಗೋದಿಲ್ಲ, ನೀತಿ ಸಮಿತಿ ಬರುವವರೆಗೆ ಇದೇ ಬಾಡಿಯನ್ನು ಕಂಟಿನ್ಯೂ ಮಾಡಿದ್ರೆ ಇವ್ರಿಗೆ ಸ್ಥಳೀಯ ಗುರುತಿರ್ತದೆ. ಈಗ ಆಲ್ರೆಡಿ ಎಲ್ಲ ಸದಸ್ಯರು ಏನದ ಅವ್ರಿಗೆ ಗುರುತಿರ್ತದೆ, ಅವ್ರಿಗೆ ಈಸಿ ಆಗ್ತದೆ. ಹೊಸದಾಗಿ ನೀವು ಅಧಿಕಾರಿ ನೇಮಿಸಿದ್ರೆ ಆ ಅಧಿಕಾರಿ ತಿಳ್ಕೊಳ್ಳೋದ್ರಾಗೆ 3 ತಿಂಗಳು ಮುಗಿದು ಹೋಗ್ಬಿಡ್ತದೆ. ಈಗ ಆಡಳಿತಾಧಿಕಾರಿನ ಹಾಕಿದ್ರೆ 3 ತಿಂಗಳು 2-3 ತಿಂಗಳು ಎಲ್ಲವ್ರನ್ನ ಹಾಕಿಬಿಟ್ಟಿರ್ತಾರೆ. ಅವ್ರು ಬಂದ ಊರಾಗಿ ಏನೈತಿ ಸಮಸ್ಯೆ ಏನೈತಿ ಅದು 1,000 ಜನ ಆಗ್ತಾರೆ. ಬರೀ ಬಿಜಾಪುರ ಬಾಗಲಕೋಟೆ ಅಷ್ಟೇ ಅಲ್ಲ, ಇದು ಇಡೀ ರಾಜ್ಯಕ್ಕೆ ಮಾಡಬೇಕಾಗ್ತದೆ. ಸುಮಾರು 90,000 ಜನ ನಾವು ಮುಂದುವರಿಸಬೇಕಾಗ್ತದೆ. ಅದು ಕಷ್ಟಕರ ಕೆಲಸ ಅಂದಾಗ ನಾವು ಅಷ್ಟಕ್ಕೆ ಬಿಟ್ಟಿದ್ದಿಲ್ಲ. ಅಂದರೂ ಕೂಡ ಹೋರಾಟ ಮಾಡಿದ್ವಿ. ಫ್ರೀಡಮ್ ಪಾರ್ಕಲ್ಲೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಬೆಂಗಳೂರು ಕೂಡ ಬಂದು ಹೋರಾಟ ಮಾಡಿದರು. ನಮ್ಮ ಸತೀಶ್ ಕಾಡ್ಶೆಟ್ಟಿ ಸತೀಶ್ ಅವರು ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ಅವರು ಒಂದು ಮನವಿಯನ್ನು ಕೂಡ ಕೊಟ್ಟರು. ಎಲ್ಲ ಕೂಡಿ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾವು MLCಗಳು ಇದನ್ನು ಒತ್ತಾಯನ ಸರ್ಕಾರಕ್ಕೆ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.